ಜಾಗಕ್ಕೆ ನಮ್ಮ ಎಲ್ಲ ಹಿರಿಯರು ಏನು ಬಂದು ನಮ್ಮದೇನು ಮಾರ್ಗದರ್ಶನ ಕೊಟ್ಟು ನಾವು ನಿಮ್ಮ ಜೊತೆಗೆ ನೀವು ಅಂದಿಗಾಡ್ರಿ ಅಂತೇಳಿ ನಮಗೇನು ಧೈರ್ಯ ಕೊಟ್ಟರೆ ಇದ್ರ ಬಗ್ಗೆ ಹೆಚ್ಚಿಗೆ ನಾವೇನು ಹೇಳೋದು ಎಲ್ಲ ಕುಟುಂಬ ಎಲ್ಲರಿಗೆ. ಅದಕ್ಕೆ ಇದು ಎಲ್ಲರಿಗೆ ಕೈ ಮುಗಿದು ಕೇಳಿಸ್ಬೋದೇನೆಂದರೆ ನಮ್ಮ ಜೊತೆಗೆ ಊರಿಗೆ ನಾವು ಕೊಡ್ಬೇಕಂತೇಳಿ ನೀವು ನಮ್ಮ ರಾಜಕೀಯ ನಮಗೊಂದು ಹೋರಾಟ ಸ್ಥಳಕ್ಕೆ ಬಂದಿದ್ದರಿಂದ ಈ ತಮ್ಮ ಎಲ್ಲರಿಗೆ ಅದಕ್ಕೆ ಧನ್ಯವಾದ ಹೇಳಿ ನಿಮಗೆ ಅದಕ್ಕೆ ಮಂದನೆ ಮಾಡೋಣ. ಯಾಕಂದ್ರೆ ಎಲ್ಲ ಒಂದು ಸರಿಯಾಗಿ ಆಗುವಾಗ ಎಲ್ಲರಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಎಲ್ಲರಿಗೆ ಕರ್ಕೊಂಡು ಆ ದಾರಿಯಲ್ಲಿ ನೀವು ಕೂಡ ಸತತವಾಗಿ 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ ಅಂದರೆ ಮಾಮೂಲಿ ಸ್ಟೆಮಿನ ಅಲ್ಲ, ಮಾಮೂಲಿ ಶಕ್ತಿ ಅಲ್ಲ, ದೊಡ್ಡ ಶಕ್ತಿಯಿಂದ ಹೋರಾಟ ಮಾಡ್ತಾ ಇದ್ದೀರಿ. ಬೇರೆ ಬೇರೆ ಕಾರಣಗಳಿಗಾಗಿ ನಿಮ್ಮ ಹೋರಾಟಕ್ಕೆ ಮುನ್ನಡೆ ಮಾಡ್ತಾ ಇದ್ದೀರಿ. ಇನ್ನೇನು ಬಗೆಹರಿಸ್ತಾರೆ ಅಂತ ಅಂದಾಗ ಬಗೆಹರಿಸ್ತಾರೆ. ಯಾರೋ ಬಂದರೂ ಆಶ್ವಾಸನೆ ಕೊಟ್ಟು ಆ ಬಗೆಹರಿಸ್ತೀನಿ ಹೇಳಿ ಅಲ್ಲ ಅರ್ಥ ಬಂತು. ಯಾರೋ ಬಗೆಹರಿಸ್ತೀನಿ ಹೇಳಿ ಅಲ್ಲ ನೀವು ಗೊತ್ತಿಲ್ಲ. ಅವ್ರು ಯಾರೋ ಸುತ್ತಾರೆ. ಏನೋ ಬೇರೆ ಬೇರೆ ಕಾರಣದಿಂದಾಗಿ ನಿಮ್ಮ ಸಮಸ್ಯೆ ಬಗೆಹರಿಸ್ತಾರೆ. ಹೀಗಾಗಿ ಪ್ರಶ್ನೆಯವರು ಹೇಳ್ತಾರೆ ಬಗೆಹರಿಸಲಿಕ್ಕೆ ಒಂದೇ ದಾರಿ. ಈ ನಾಡಿನ ಎಲ್ಲ ಜನರಿಗೆ ಮಳೆಯಕ್ಕಾಗಿ ರೇಟ್ಗಳನ್ನು ಅನುಭವಿಸಿಕೊಂಡು ಅನಾನುಕೂಲಗಳು ಜಾರಿ ಮಾಡಿದ್ದಾರೆ. ಲಕ್ಷಾಂತರ ಕೋಟಿ ಅದು ಕೊಡಬೇಕಾಗ್ತದೆ. ಅದರಲ್ಲಿ ಉಳಿದೆಲ್ಲ ಒಂದೇ ಥರ ಹೇಳ್ತಾರೆ ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ. ಉಳಿದೆಲ್ಲ ಸಮಸ್ಯೆ ನಾವು ತೋಳಿಸ್ಬಿಡೋದು. ಒಂದು ಸಣ್ಣ ತಪ್ಪಾಗಿದೆ, ನ್ಯಾಯಾಲಯನೇ ತಪ್ಪು ಮಾಡಿದೆ. ಒಂದು ಸಣ್ಣ ತಪ್ಪು ಅತ್ಯಂತ ಜವಾಬ್ದಾರಿ ಹೇಳ್ತೇನೆ. ಒಂದು ಸಣ್ಣ ತಪ್ಪಾಗಿದೆ. ಏನು ಯಾರೋ 4 ಮಂದಿ ದುಡ್ಡಿದ್ದವರು ಕೋಟಿ ಮೇಲೆ ಅದು ಎಲ್ಲ ವಿಚಾರಣೆ ಮಾಡಿಸಿ ನ್ಯಾಯಾಲಯ ತೀರ್ಪು ಕೊಡು. ಏನು ದುಡ್ಡು ಕೊಟ್ಟು ದುಡ್ಡು ಕಮ್ಮಿದೆ ಹೆಚ್ಚಿಗೆ ಕೊಡ್ಬೇಕು, ಇಂತಿಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಹೌದಾ? ಮತ್ತೆ ರೈತರಿಗೆ ಹೋದಾಗ ಎಲ್ಲರಿಗೂ ಹೋದಾಗ ಯಾರು ಕೋರ್ಟಿಗೆ ಹೋಗ್ಯಾರ ಅವ್ರಿಗೇನು ತೀರ್ಮಾನ ಸಿಕ್ಕಿದೆ ಆ ತೀರ್ಮಾನ ಕೊಡೋ ಹೊತ್ತಿಗೆ ಒಂದು ಲೈನ್ ಶೇಖರ್ ಮಾಡ್ಬೋದು. ಒಂದೇ ಲೈನ್ ಶೂಟ್ ಫಾಲೋಸ್, ಒಂದೇ 2 ಶಬ್ದ ಶೂಟ್ ಫಾಲೋಸ್ ಅಂದರೆ ಈ ತೀರ್ಮಾನ ಅವ್ರಿಗೆ ಎಲ್ಲ ರೈತರಿಗೂ ಅಪ್ಲೈ ಆಗಬೇಕು ಅಂತ ಆಗಲಿಲ್ಲ. ಯಾರು ಕೋಟಿಗೆ ಹೋಗಿಲ್ಲ ಅವ್ರಿಗೆ ಸಿಕ್ಕು, ಯಾರು ಕೋಟಿಗೆ ಹೋಗಿಲ್ಲ ಸಿಕ್ಕೆ. ಇವತ್ತು ನೀವು ಬೇರೆ ಮಾಡಿ ಬಹುಶಃ ನನಗನ್ಸೋ ಮಟ್ಟಿಗೆ ನಿಮ್ಗೆ ಆಗಿದ ಅನ್ಯಾಯನೂ ಸಹಿತ ಎಷ್ಟೋ ವರ್ಷ ಗೊತ್ತಾಗ್ಯದ. ಇಲ್ಲೇ ಬೇಕು ಅನ್ನಿಸ್ಬೇಕನ್ನ ಇದ್ದಿದ್ದ ಭೂಮಿನ ಕಳ್ಕೊಂಡು ಕೊಂಡ್ಯಾವ ಇದು ಗೊತ್ತಾಗ್ತಾ ಅನ್ಸುತ್ತೆ. ಗೊತ್ತಾಗಿದ್ದೆ ನಾವು ತಡ ಮಾಡಿ ಗೊತ್ತಾಗಿದೆ ಅಂತ ಅನ್ನಿಸ್ತಾರೆ. ಸಮಿತಿ ಅದೇ ಈಗಾದ್ರೂ ಗೊತ್ತಾಗಿದೆ. 2 ವರ್ಷದಿಂದ ಬಿಟ್ಟಿದ್ರಿ. ಯಾರೂ ಧೈರ್ಯ ಇರಬೇಡಿ, ಯಾರೂ ಧೈರ್ಯ ಇರಬೇಡಿ. ನಿಮ್ಮ ಪ್ರತಿ ತಿನ್ನ ಹೊಸ ಶಕ್ತಿಗಳು ಬಂದು ಸೇರಿ ದೇಶಮುಖ ಸಾಹೇಬರು ಬಂದು ನಿಮ್ಮ ಜೊತೆ ಸೇರ್ಕೊಂಡು ನಾನು ಬಂದಿದ್ದೆ, ಮೊನ್ನೆ ಬಂದಿದ್ದೆ. ಲಕ್ಷ್ಮಣ್ ತಪ್ಪಿ 2-3 ಸಲ ಬಂದು ಹೋಗಿದ್ದೆ. ನಾನು ಬಂದು ನಿಮ್ಮ ಜೊತೆ ಸೇರಿ ಇನ್ನೂ ಜನ ಹೆಚ್ಚು ಬಸ್ತಾನೆ ಹೋಗ್ತಾರೆ. ಇದಕ್ಕೆ ಒಂದೇ ಒಂದು ದಾರಿ ಅಂತಂದರೆ ಅಲ್ಲಿ ವರ್ಷಿಗೆ 5,000 ಪೋಸ್ಟ್ ಬರ್ತಾರೆ. ಎಷ್ಟೋ ಸಲ ಉಳಿತಾಯ ಉಳಿಸಿದೆ, ಸರಿಯಾಗಿ ಖರ್ಚಾಗಿಲ್ಲ, ಉಳಿತಾಯ ವರ್ಷಿಗೆ 1,000 ಕೋಟಿನೋ 200 ಕೋಟಿನೋ 300 ಕೋಟಿನೋ ಹೇಳಿದ್ರೆ ಕೊಡ್ತಾ ಹೋಗ್ತಾರೆ. ಎಲ್ಲ ರೈತರಿಗೆ ಬಗೆ ಹೇಳ್ತೇವೆ. ನೀವು ಕೂಡ ಅಂತ ಬಂದಾಗೆ ನಾವು ಎಡಮೆಂಟ್ ಆಗಿ ನಿಲ್ಲೋದು ಬೇಡ. ನಮ್ಗೆ ಎಷ್ಟು ಬೇಕು ಅಷ್ಟು ಬೇಕು ಅಂತ ಎಷ್ಟೇ ಸಿಕ್ಕಿದ ನೋಡಿ ತೊಗೋಬೇಕು. ಹಂಗೆ ತೊಗೊಳ್ಳೋ ದಾರಿಗಳಿಗೆ ನಾವು ಹೆಜ್ಜೆ ಅಂತಂದರೆ ಡೆಫಿನೆಟ್ಲಿ ಒಂದು 4-5 ವರ್ಷನಾಗೆ ಈ ಸಮಸ್ಯೆ ಬಗೆಹರಿಸ್ತದೆ. ಅದು ಶುರು ಆದ್ರೆ ಆಗಬೇಕಲ್ಲ, ಬಗೆಹರಿಬೇಕು ಅನ್ನೋದು ಶುರು ಆಗಬೇಕಲ್ಲ. ಎಲ್ಲ ಒಂದು ಕಡೆ ಶುರು ಆಗಬೇಕು, ಯಾರಾದರೂ ಶುರು ಮಾಡಬೇಕಲ್ಲ. ಅದಕ್ಕೆ ಯಾರು ಶುರು ಮಾಡೋದು? ಶುರು ಮಾಡೋರು ಯಾರು ಅಂತಂದರೆ ನಮ್ಮ ವಿಶೇಷವಾಗಿ ಖಂಡ್ರೆ ಅವರಿಗೆ ಮತ್ತು ಉಳಿದೆಲ್ಲ ರಾಜಕಾರಣಿಗಳು ಹೇಳಿ ಪ್ರೆಷರ್ ಹಾಕಿ ಸರ್ಕಾರದ ಪ್ರೆಷರ್ ಹಾಕಿದ್ರೆ ಡೆಫಿನೆಟ್ಲಿ ಅವರು ಖಂಡಿತವಾಗಿ ಏನೋ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಇಲ್ಲಾಂದರೆ ಈಗ ಇಷ್ಟಕ್ಕಿಂತ ನಿಂತಿರ ಈಗ ನೀವು ಯಾರು ಹಿಂದೆ ಹೋಗೋ ತರೋಕೆ ಸತತ ಮುಂಜಾನೆ ಸಾಯ್ತಾರೆ ಹೋಗ್ಬೇಕಂತ ನಾನೇ ಬರ್ರಿ ಮುಂಜಾನೆ
ಮುಂಜಾನೆ ಮಕ್ಕಳು ಒಂದಿರ್ತಾನೆ ಮತ್ತು ಒಂದು ತಾಸು 2 ತಾಸು ಕೂಡಿ ಯಾವುದೋ ಒಬ್ಬರು ಏನು ಹರಿಶ್ಚಂದ್ರ ನಾಡಲ್ಲ ಪೂರ ಮುಂಜಾನೆ ತಂದು ಹರಿಶ್ಚಂದ್ರ ನಾಡಿದ್ರೆ ಮಾಡ್ಬೋದು. ನಾಡು ಹರಿಶ್ಚಂದ್ರದಲ್ಲ. ಈಗ ಇಷ್ಟು ವರ್ಷ ಕೃಷಿಗೆ ಯಾರು ನೋಡಿಲ್ಲ ಅಂತ ನಮ್ಮವ್ರು ನೋಡಿದ್ದಾರೆ. ನಮ್ಮ ಇಲ್ಲಿಂದ MLAಗಳು MP ಗಳು ಅವರೆಲ್ಲ ನೋಡಿದ್ದಾರೆ. ಸರ್ಕಾರ ಏನಾರ ಗಮನ ಹರಿಸದ ಆಯ್ತು ನೀವು ಹೋಗಿ ಕೇಳಿದಾಗ ನಿಮಗೆ ಆಯ್ತಪ್ಪ ಮಾಡ್ತೀವಿ ಅಂದರೆ ಎಪ್ಸರು ಕಳಿಸ್ತೀವಿ. ನಾನು ಯಾರು ಉದ್ಯೋಗ ಮಾಡಿದ್ದೇನೆ ಹೌದಾ. ಅದಕ್ಕೆ ಇದು ಮನೆ ಗಂಡ ಎಲ್ಲ ಬಿಟ್ಕೊಟ್ಟು ಕೂಡ ಹೈರಾಣ ಹೆಂಗೆ ಕಿತ್ತರ್ಬೇಕು. ಹಿಂಗೆ ಸಾಂಕೇತಿಕವಾಗಿ ಜನ ಒಂದು 5 ಮಂದಿ ಗೌರ್ಮೆಂಟಲ್ಲಿ ಹಿಂಗೆ ಆಂದೋಲನ ಜೀವಂತಿರಲಿ. ವಾರಕ್ಕೊಂದು ಸಲ ಒಂದಿಷ್ಟು ಮಂದಿ ಎಲ್ಲ ಮತ್ತೆ ಕಮ್ಯುನಿಟಿ ಉಳಿಬೇಕು. ಆ ಕಮ್ಯುನಿಟಿ ಉಳಿಸ್ತಾರೆ. ಜೊತೆಗೆ ಬೆಳೆಸ್ತಾರೆ. ಅದು ಹೊರಸೋ ದಾರಿಯಲ್ಲಿ ನೀವು ಇಷ್ಟ ನಾವು ಏನು ಬೇಕಾದ್ರೆ ಏನು ಬರಲಿ ಮಾಡಿ ಬರಲಿ ಗೋಲಿ ಬರಲಿ ಇವೇನು ಅಂಥದ್ದು ಗೋಲಿ ಗಿಲಿ ಬರ್ತೀವಿ ಅಂದರೆ ನಾವೇ ಮುಂದೆ ಹೊರಗಡೆ ನಮಗೆ ನಾವು ಎಷ್ಟು ಅಂಜೇನಿಲ್ಲ. ಬಡಗಾಯ ಬಡಗಾಯ ನಾವು ಅಂಜೇನಿಲ್ಲ. ಪ್ರತಿ ಸಿಕ್ಕ ರಾತ್ರಿ ಹಗಲ ನಾವು ಪ್ರತಿ ಗಟ್ಟಿಯಾಗಿ ಹೋರಾಟ ಮಾಡಿ ಇನ್ನೂ ಗಟ್ಟಿಯಾಗಿ ನಾವು ಹೋರಾಟ ಮಾಡಿ ತಗೊಂಡೇ ತೀರ್ತೀವಿ ಅಂತಕ್ಕಂಥ ಛಲದೊಂದಿಗೆ ನೀವು ಮುಂದುವರಿತೀವಿ. ನಾವು ಅಷ್ಟೇ ಅಲ್ಲ, ಈ ಬೀದರ್ ಜಿಲ್ಲೆ ನೀವು ಜೊತೆ ರೈತರ ಜೊತೆ ಯಾರೆಲ್ಲ ಇರ್ಬೇಕು. ಅದ್ರ ದುರಂತ ಏನಾಗಿದೆ ಗೊತ್ತಾ, ಲಾಸ್ಟ್ ಮಾಡ್ತೀವಿ ನಾವು ನಾವು ಮನುಷ್ಯತ್ವದ ಬರಗಾಲದಲ್ಲಿ ಆದರೆ ಅನ್ನಕ್ಕೆ ಬರ, ನೀರಿಗೆ ಬರ, ಮೇವಿಗೆ ಬರ ಬಂದರೆ ಎಲ್ಲಿಂದ ತರ್ಬೋದು. ಇದೇ ಡಿಸ್ಟಿಕ್ದಾಗ ಬರಗಾಲ ಬಿದ್ದರೆ ಕಲಬುರಗಿಯಿಂದ ತರ್ಬೋದು. ಉತ್ತರ ಕರ್ನಾಟಕ ಬರಗಾಲ ಬಿದ್ದರೆ ದಕ್ಷಿಣ ಕರ್ನಾಟಕದಿಂದ ತರ್ಬೋದು. ಇಡೀ ಕರ್ನಾಟಕ ಬರಗಾಲ ಬಿದ್ದರೆ ಉತ್ತರ ಭಾರತದಿಂದ ತರ್ಬೋದು. ಅನ್ನಕ್ಕೆ ಬರ, ನೀರಿಗೆ ಬರ, ಮೇವಿಗೆ ಬರ ಬಂದರೆ ಯಾರಾದರೂ ತಂದು ಏನಾದರೂ ಸಮಸ್ಯೆ ಬಗೆಹರಿಸ್ಬೋದು. ಆದರೆ ಮನುಷ್ಯತ್ವದ ಬರ ಇದೆ. ಇನ್ಸಾನಿಯತ್ತಿ ಕಂಗಾಲ್ ದುಷ್ಕಾಲ ಮನುಷ್ಯತ್ವದ ಬರ ಇದೆ. ಎಲ್ಲಿ ಹುಡ್ಕೋರಿದ್ದೀವಿ ಮನುಷ್ಯತ್ವ ಅದು ಹೇಳಿ ಎಲ್ಲಿ ಹುಡ್ಕೋರಿದ್ದೀವಿ ಏನು ಎಲ್ಲ ಕರ್ನಾಟಕ ಸಿಗ್ತಾರ, ಕಿರಾಣಿ ಬೀಜ ಸಿಗ್ತಾರ, ರಾಗಿ ಬಿಸ್ಕಿ ರಾಣಿ ಬೀರ್ ತಿನ್ ಮಾಡ್ತಾರೆ, ಬರೀ ಅಂಗಡಿ ಸಿಗ್ತಾರೆ. ಮನುಷ್ಯತ್ವ ಕೋರ್ಟಿನಾಗೆ ಯಾರು ಬಂದಾರ ಅವ್ರಿಗೆ ನ್ಯಾಯ ಕೊಟ್ಟು ಉಳಿದವರಿಗೆಲ್ಲ ಏನು ಉಳಿಲಿಲ್ಲ. ಆ ನ್ಯಾಯಾಲಯದಾಗೆ ಅಲ್ಲೇ ಮನುಷ್ಯತ್ವ ಫುಡ್ ಫಾಲೋಸ್ ಅಂತ ಒಂದು ಟೈಮ್ ಬಂದರೆ 10 ಮಂದಿಗೆಲ್ಲ ಸಿಗ್ತದೆ. ಅವಾಗ ಸರ್ಕಾರ ಕೊಟ್ಬಿಡ್ತದೆ. ಡ್ಯಾಮಿನಲ್ಲೇ ಫಸ್ಟ್ ಒಂದು ಸಭೆ ತಾವೆಲ್ಲ ಹೋರಾಟಗಾರರು ಸಭೆ ಇದ್ದಿದ್ದಾಗ ಸಾಹೇಬರು ಇದ್ದಾರೆ ಇಲ್ಲಿ. ಲೈಕ್ ಅನೇಕ ಜನ ನಮಗೆ ಅಂತಂತಂದ್ರೆ ಚಂದ್ರಶೇಖರ್ ಪಾಟೀಲ್ ಅವ್ರ ಅಕ್ಕ ಏನ್ ನಾವು ಕೆಣಿ ರಂಜೋಳ ಊರೇನಂತೀವಿ, ಆ ಒಂದು ಹೋರಾಟದ ಒಂದು ಪರಿಸರ ಈ ಎಲ್ಲ ಜನ ನಮ್ಗೆ ಒಂದೇ ರಿಕ್ವೆಸ್ಟ್, ಇಲ್ಲಿ ಪಕ್ಷಪಾತ ಯಾವ್ದು ಭೇದ ಇಲ್ದೇನೆ ಈ ಕಾರಂಜ ಸಂಸ್ಕೃತಿಗೆ ಒಂದು ಇದು ಸಿಗಬೇಕಂತ, ಒಂದು ನ್ಯಾಯ ಸಿಗಬೇಕಂತ ನಾನು ತಿಳ್ಕೊಂತೀನಿ. ಮೊನ್ನೆ ಈ ಚಳಿಗಾಲ ಅಧಿವೇಶನದಲ್ಲಿ ಈ ಎಲ್ಲಾ ಸಂಸದರು ತಗೊಂಡು ನಾನು ಆ ಅಧಿವೇಶನದಲ್ಲೂ ಇದ್ದಾಗ ನಾವು ಸನ್ನಿಧಿಸಿದಾಗ ಅವರೆಲ್ಲ ಹೇಳಿದ್ದಾರೆ ಸರ್, ಒಂದು ಸ್ಪೆಷಲ್ ಸ್ಟೇಟಸ್ ಮತ್ತೆ ಇವಾಗ ಕುಮಾರಸ್ವಾಮಿ ಅವರಿಗೂ ಇದು ಒಂದು ಈ ಸ್ಥಿತಿ ಬಗ್ಗೆ ಗೊತ್ತಿದೆ. ಅವ್ರು ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ನಮ್ಮ NDA ಗೌರ್ಮೆಂಟ್ ಅಲ್ಲಿ ಇದ್ದಾರೆ ಸರ್. ತಾವು ಹೇಳಿದ ಅನೇಕ ನಮ್ದು ಈಗ ಅಜಯ್ ಸಿಂಗ್ ಅವರು ಇರ್ಬೋದು, ಈಶ್ವರ್ ಖಂಡ್ರೆ ಸಾಹೇಬ್ರು ಇರ್ಬೋದು, ಈ ಸ್ಥಳೀಯ ನಮ್ಮ BJP ಮುಖಂಡರು ಇರ್ಬೇಕು, ಲೈಕ್ ಎಲ್ಲರನ್ನೂ ತಗೊಂಡು ಇದಕ್ಕೊಂದು ಹಾದಿ ಹುಡುಕಿ ಒಂದು ಸೋಮದಾರಿ ಇವರಿಗೆ ನ್ಯಾಯ ಸಿಗುವಂತ ಕೆಲಸ ಮಾಡೋಣಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ಬೇಡಿಕೆ ಇಡ್ತೀನಿ ಸರ್. ಇದಕ್ಕೆ ಮತ್ತೊಮ್ಮೆ ತಾವು ಈ ಸ್ಥಳಕ್ಕೆ ಬಂದು, ಯಾಕಂತಂದ್ರೆ ಅವ್ರಿಗೆ ಪ್ರತಿ ಸರ್ತಿ ಏನಂದ್ರೆ ಒಂದೇ ಅವರು ಅದಕ್ಕೇನು ನಮ್ ಬಂದವ್ರು ಲೈಕ್ ನಮ್ಗೆ ನಮ್ಮ ಒಂದು ಕಷ್ಟ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಚಂದ್ರಶೇಖರ್ ಪಾಟೀಲ್ ಹಾಗೂ ಅನೇಕ ಪರಿವಾರದರು ಸರ್, ನಾನ್ ತಿಳಿದಿರೋ ಪ್ರಕಾರ ಇಷ್ಟು ನೇರ ಹೋರಾಟ ರಫಿ ಸಾಹೇಬ್ರೆ ನಾನು ಹಂಚ್ಬಿಟ್ಟು ಇದು 2 ವರ್ಷದಿಂದ ನಾವ್ ಎಲ್ಲರೂ ನೋಡಿವೇನ್ ಸರ್, ಇಲ್ಲ ಇದು. ಅದಕ್ಕೆ ಒಂದು ಈ ಹೋರಾಟಕ್ಕೆ ಒಂದು ನಾವು ಒಂದು ನ್ಯಾಯ ಕೊಡ್ಸೋಣ, ನಾವೆಲ್ಲರೂ ಅವ್ರ ಜೊತೆ ಇರೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಮತ್ತೆ ನಾವೆಲ್ಲರೂ ಇದಕ್ಕೆ ನಾವು ಕೂಡ
ದೇಶ ತುಂಬ ಎಲ್ಲ ಕಡೆ ಬೃಂದಾವನ ಅಂತ ಕರೆ ಅಂದರೆ ಮಂದಿರಗಳ ಗುಡಿಗಳವ ದೇಶ ತುಂಬ ಗುಡಿಗಳಿರ್ತಕ್ಕಂಥ ಎಲ್ಲ ಪೂಜಾರಿಗಳು ಅನೇಕ ವರ್ಷಗಳಿಂದ ಅಂದರೆ